ನಮಸ್ತೆ ಮಿತ್ರರೇ. ಇವತ್ತು ಕರಾವಳಿ ಶೈಲಿಯ ಅಂದರೆ ಕ್ವಿಕ್ಕಾಗಿ ಮಾಡುವಂತಹ ಪೌಡರನ್ನು ಬಳಸಿ ಮಾಡಿದಂತಹ ಪ್ರಾನ್ ಕರಿ ಅಥವಾ ಸಿಗಡಿ ಅಥವಾ ಎಟ್ಟಿ ಅಂತ ಏನು ಕರಿತೇವೆ ಅದನ್ನು ಮಾಡಿದ್ದೇನೆ. ಈ ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸಿದಂತಹ ಒಂದು ಗ್ರೇವಿ ಇದು, ಕ್ವಿಕ್ಕಾಗಿ ಮಾಡುವಂತಹದ್ದು. ಅಥವಾ ಯಾರೆಲ್ಲ ಹೊರಗೆ ಕೆಲಸಕ್ಕೆ ಹೋಗ್ತೀರಿ ಹೆಂಗಸರು ಅಂಥವರಿಗೆ ಬೇಗನೆ ಒಂದು 10-15 ನಿಮಿಷದೊಳಗೆ ಮಾಡುವಂತಹ ಈ ಒಂದು ರುಚಿಕರವಾದ ಗ್ರೇವಿಯನ್ನು ಹೇಗೆ ಮಾಡುವುದೆಂದು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ರುಚಿಕರವಾದ ಗ್ರೇವಿಯನ್ನು ಹೇಗೆ ಮಾಡುವುದು ಎಂದು ನೋಡೋಣ. ಮಿತ್ರರೇ, ಇಲ್ಲಿ ನೋಡಿ, ಈ ಫ್ರೋಸನ್ ಸಿಗಡಿಯನ್ನು ಬಳಸಿ ನಾನಿವತ್ತೊಂದು ಸಿಂಪಲ್ ಆದ ಬಹಳ ಕ್ವಿಕ್ ಆಗಿ ಮಾಡುವಂತಹ ಪೊಟ್ಯಾಟೊ ಹಾಗೂ ಸಿಗಡಿಯ ಒಂದು ಗ್ರೇವಿಯನ್ನು ಮಾಡ್ತಿದ್ದೇನೆ. ಮೊದಲಿಗೆ ಈ ಫ್ರೋಸನ್ ಅನ್ನು ಫ್ರಿಜ್ಜಿನಿಂದ ಸ್ವಲ್ಪ ಹೊತ್ತು ತೆಗೆದಿಟ್ಕೊಳ್ಬೇಕು. ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟೆಷ್ಟು ದೊಡ್ಡದಾಗಿ ಉಂಟು. ಇದನ್ನು ಸ್ವಲ್ಪ ಹೊತ್ತು ಹೀಗೆ ನೀರಿನಲ್ಲಿ ಮುಳುಗಿಸಿಡೋಣ. ನೋಡಿ ಈ ರೀತಿಯಾಗಿ ನೀರಿನಲ್ಲಿ ಮುಳುಗಿಸಿ ಪಕ್ಕಕ್ಕಿಟ್ಟುಕೊಳ್ಳೋಣ. ಇನ್ನು ಇಲ್ಲಿ 1-2 ನೀರುಳ್ಳಿ ಬೇಕು, 4 ಬಟಾಟೆ ನಾವು ಯೂಸ್ ಮಾಡ್ತಿದ್ದೇವೆ, ಹಾಗೂ 1 ಟೊಮ್ಯಾಟೊ, ಒಂದು ದೊಡ್ಡ ಟೊಮ್ಯಾಟೊ ಆದರೆ 1 ಟೊಮ್ಯಾಟೊ, ಸಣ್ಣದಾದ 2 ತೆಗೆದುಕೊಳ್ಳಿ, ಸಣ್ಣ ತುಂಡು ಶುಂಠಿ, ಇಲ್ಲಿ 2 ಪಾಟ್ಸ್ನಷ್ಟು ಬೆಳ್ಳುಳ್ಳಿ, 2 ನೀರುಳ್ಳಿ, ಒಂದು ಸ್ಪೂನ್ನಷ್ಟು ಸಾಕು. ನಾವು ಲಿಂಬೆ ಹುಳಿ ಸಾಕು ನಮಗೆ, 1 ಸ್ಪೂನ್ ಅಥವಾ 1.5 ಸ್ಪೂನ್ನಷ್ಟು. ಅಥವಾ ಲಿಂಬೆಯ ಹಣ್ಣು ಇಲ್ಲದಿದ್ರೆ ನೀವು ಈ ಹುಳಿಯನ್ನು ಸಹ ನೀರು ಹಾಕಿಟ್ಕೊಂಡು ಮಾಡ್ಕೊಳ್ಬಹುದು. ಇಲ್ಲಿ 1 ಬೌಲ್ನಷ್ಟು ತೆಂಗಿನ ತುರಿ, ಮತ್ತೆ ನಾನು ಪೌಡರ್ ಅನ್ನು ಬಳಸಿ ಇವತ್ತು ಮಾಡ್ತಿದ್ದೇನೆ. ಸುಲಭ ಕ್ವಿಕ್ ಆಗಿ ಮಾಡುವಂಥದ್ದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ, ಹಾಗೂ ಇಲ್ಲಿ ಕರಿಬೇವಿನ ಸೊಪ್ಪು. ಇನ್ನು ಈಗ ಮೊದಲಿಗೆ ನಾವು ಇದು ನೀರಿನಲ್ಲಿ ಹಾಕೊಂಡಾಯ್ತು. ಇಲ್ಲಿ ಈ ಬಟಾಟೆಯನ್ನು ನಾವು ಏನ್ ಮಾಡುವ ಹೇಳಿದ್ರೆ ಚೆನ್ನಾಗಿ ಇದರ ಸಿಪ್ಪೆ ತೆಗೆದು ಕಟ್ ಮಾಡಿಕೊಳ್ತೇನೆ. ಆಮೇಲೆ ನಿಮಗೆ ತೋರಿಸ್ಕೊಡ್ತೇನೆ. ನಾನು ಎಲ್ಲ ಬಟಾಟೆಗಳ ಸಿಪ್ಪೆ ತೆಗೆದು ಇದನ್ನು ನೋಡಿ, ನಿಮ್ಗೆ ಎಷ್ಟೆಷ್ಟು ದೊಡ್ಡದಾಗಿ ಬೇಕು ಅಷ್ಟೆಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೆ ಆಯ್ತು. ನೋಡಿ ನಾನು ಇಷ್ಟಿಷ್ಟು ದೊಡ್ಡದಾಗಿ ಸ್ಲೈಸ್ ಮಾಡಿಕೊಂಡೆ. ಇದನ್ನು ಈಗ ನಾವು ಸ್ವಲ್ಪ ಹೊತ್ತು ಒಳ್ಳೆ ನೀರಿನಲ್ಲಿ ಹಾಕಿಟ್ಕೊಳ್ಳೋಣ. ಅಟ್ಲೀಸ್ಟ್ ಒಂದು 10 ನಿಮಿಷ ಆದರೂ ಇದನ್ನು ನೀರಿನಲ್ಲಿ ಹಾಕಿಟ್ಕೊಳ್ಬೇಕು. ಈಗ ಇಲ್ಲಿ ನೋಡಿ, ನೀರುಳ್ಳಿಯನ್ನು ನಾನು ಇಲ್ಲಿ ಅರ್ಧ ನೀರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿದ್ದೇನೆ, ಮತ್ತೆ ಉಳಿದ ನೀರನ್ನು ಹೀಗೆ ಸ್ಲೈಸ್ ಆಗಿ ಮಾಡಿಕೊಂಡಿದ್ದೇನೆ. ಈ ಸಣ್ಣದಾಗಿ ಬೆಳ್ಳುಳ್ಳಿಯನ್ನು ಹೆಚ್ಚಿಕೊಂಡಿದ್ದೇನೆ, ಎಷ್ಟು ಸಣ್ಣದಾಗ್ತದೆ ಅಷ್ಟು ಹೆಚ್ಚಿಕೊಳ್ಳಿ. ಶುಂಠಿಯನ್ನು ಹೆಚ್ಚಿಟ್ಟುಕೊಂಡಿದ್ದೇನೆ. ಟೊಮ್ಯಾಟೊ ತುಂಬಾ ಸಣ್ಣದಾಗಿ ಏನು ಬೇಕಂತ ಇಲ್ಲ, ಸ್ವಲ್ಪ ಹದದಲ್ಲಿ ನಾವು ಟೊಮ್ಯಾಟೊವನ್ನು ಸಹ ಕಟ್ ಮಾಡಿಕೊಂಡ್ರೆ ಆಯ್ತು. ಟೊಮ್ಯಾಟೊ ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡೆ. ಇನ್ನು ಇಲ್ಲಿ ತೆಂಗಿನ ಇದರಿಂದ ನಾನೀಗ ಹಾಲನ್ನು ಸಹ ತೆಗೆದುಕೊಂಡು ತರ್ತೇನೆ. ಟೊಮ್ಯಾಟೊ ಕಟ್ ಮಾಡಿ ಆಯಿತು. ಈಗ ಈ ತೆಂಗಿನ ಹಾಲನ್ನು ತೆಂಗಿನಕಾಯಿಯ ತುರಿಯಿಂದ ನಾನು ಸ್ವಲ್ಪ ಹಾಲು ತೆಗೆದುಕೊಳ್ತೇನೆ. ಅಥವಾ ನಿಮ್ಮ ಹತ್ರ ಟಿನ್ನಲ್ಲಿ ತೆಂಗಿನ ಹಾಲು ಸಿಕ್ಕುದಿದ್ರೆ ಸಾಕ್ತದೆ. ಆದರೆ ತೆಂಗಿನ ಕಾಯಿಂದ ನಾವು ಈ ರಸವನ್ನು ತೆಗೆದುಕೊಂಡ್ರೆ, ತೆಂಗಿನ ಹಾಲನ್ನು ತೆಗೆದುಕೊಂಡ್ರೆ ಬಹಳ ರುಚಿಯಾಗಿ ಬರ್ತದೆ. ನೋಡಿ ಸ್ವಲ್ಪ ನೀರನ್ನು ನಾನು ಇದಕ್ಕೆ ಹಾಕೊಳ್ತಿದ್ದೇನೆ. ಈಗ ಇದರದೊಂದು ಸ್ವಲ್ಪ ದಪ್ಪ ಮತ್ತು ನೀರು 2 ತೆಂಗಿನ ಹಾಲನ್ನು ತೆಗೆದುಕೊಂಡು ತರ್ತೇನೆ. ವೀಕ್ಷಕರೇ, ಇಲ್ಲಿ ದಪ್ಪ ಹಾಲು ಮತ್ತು ನೀರು ಹಾಲು 2 ನೀರನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ ನೋಡಿ, ಬಟಾಟೆಯನ್ನು ಈಗ ನೀರಿನಿಂದ ನಾನು ತೆಗೆದು ಇದನ್ನು ಹೊರಗಿಟ್ಟುಕೊಂಡು ಇದೇ ಪಾತ್ರೆಯಲ್ಲಿ ಈ ತೆಳು ನೀರನ್ನು ಹಾಕಿ ಹೇಗೆ ಬೇಯಿಸಿದಂತ ತೋರಿಸ್ಕೊಡ್ತೇನೆ. ಸುರಿಗಿದನ್ನು ತೆಗೆದುಕೊಳ್ಳೋಣ. ನೀರಿನಿಂದ ಸಾಧಾರಣ ಒಂದು ½ an hour ಅಥವಾ 10 ನಿಮಿಷ ಇಟ್ಟುಕೊಂಡು ಸಹ ಸಾಕಾಗ್ತದೆ. ಇದು ವೆರಿ ಇಂಪಾರ್ಟೆಂಟ್. ಇದರಲ್ಲಿರೋ ಸ್ಟಾರ್ಚ್ ಅನ್ನು ನಾವು ತೆಗೆದುಕೊಳ್ಬೇಕು ಯಾವಾಗಲೂ. ಈಗ ಇದೇ ಪಾತ್ರೆಯಲ್ಲಿ ನಾನು ಈ ಬಟಾಟೆಯನ್ನು ಇದರಲ್ಲಿ ಹಾಕೊಳ್ತಿದ್ದೇನೆ. ಎಲ್ಲವನ್ನು ಹಾಕೊಂಡು ಇದಕ್ಕೆ ನೀರು ತೆಂಗಿನ ಹಾಲು ಇಲ್ಲಿ ರೆಡಿ ಉಂಟಲ್ಲ, ಈ ನೀರು ತೆಂಗಿನ ಹಾಲನ್ನು ಹಾಕಿ ಇದನ್ನು ಬೇಯಿಸಿದ್ರೆ ಇದರದ್ದು ಬಟಾಟೆಯ ರುಚಿ ಬಹಳ ಹೆಚ್ಚಾಗ್ತದೆ. ಯಾವಾಗಲೂ ನಾವು ನೀರು ತೆಂಗಿನ ಹಾಲನ್ನು ಇದಕ್ಕೆ ಯೂಸ್ ಮಾಡಬೇಕು. ಬಟಾಟೆ ಬೇಯಿಸುವಾಗ, ಯಾವುದೇ ಒಂದು ವೆಜ್ ಕರಿ ಮಾಡುವಾಗ ಸಹ ಹಾಗೆ ತೆಳು ನೀರನ್ನು ಯೂಸ್ ಮಾಡಿ, ತೆಂಗಿನ ನೀರನ್ನು ಇನ್ನು 1/4 ಭಾಗದಷ್ಟು
ಸ್ಲೈಸ್ ಮಾಡಿದಂತಹ ನೀರುಳ್ಳಿ, ಮತ್ತೆ ಒಂದು ಸಣ್ಣ ಕಾಲು ಭಾಗದಷ್ಟು ಟೊಮ್ಯಾಟೊ, ಒಂದು 2 ಕರಿಬೇವಿನ ಸೊಪ್ಪು, ಒಂದು ಸಣ್ಣ ತುಂಡು ಶುಂಠಿ ಹಾಗೂ ಸಣ್ಣ ಒಂದು ಕತ್ತರಿಸಿದ ಬೆಳ್ಳುಳ್ಳಿ ಹಾಕಿ ಇದನ್ನು ನಾನು ಗ್ಯಾಸಿನಲ್ಲಿ ಬೇಯಿಸಿಕೊಳ್ತೇನೆ. ಬೇಯಿಸಿಕೊಂಡು ಗ್ಯಾಸ್ ಆನ್ ಮಾಡಿ ಬೇಯಿಸಿ ತೆಗೆದು ಮುಚ್ಚಳ ಮುಚ್ಚುತ್ತೇನೆ. ಈಗ ಇದಕ್ಕೆ ಮುಚ್ಚಳ ಮುಚ್ಚುವ ಮೊದಲು ಇದು ಸ್ವಲ್ಪ ತೆಂಗಿನ ಹಾಲು ಕಡಿಮೆ ಅಂತ ಇದ್ರೆ ನೀವು ಸ್ವಲ್ಪ ನೀರನ್ನು ಇದಕ್ಕೆ ಹೀಗೆ ತೆಗೆದುಕೊಳ್ಬಹುದು, ಹಾಕೊಳ್ಬಹುದು. ಮುಳುಗುವಷ್ಟು ಇರಬೇಕು. ಈಗ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಇದು ಬೆಂದಾಯಿತು, ಬಟಾಟೆ ಬೆಂದಿತ್ತು. ಈಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಇದನ್ನು ನಾನು 1 ನಿಮಿಷಗಳ ಕಾಲ, ಬಟಾಟೆ ಒಳ್ಳೆ ಹೆಚ್ಚು ನೀರು ಸಹ ಇಲ್ಲ ಇದರಲ್ಲಿ, ಈ ರೀತಿಯಲ್ಲಿ ಬೆಂದಿದ್ದು. ಇದನ್ನೀಗ ಆಫ್ ಮಾಡ್ಕೊಳ್ತಿದ್ದೇನೆ. ಉಪ್ಪು ಚೂರು ಎಳೆದುಕೊಳ್ಳಿ, 2 ನಿಮಿಷ ಎಳೆದುಕೊಂಡು ಇದನ್ನು ಆಫ್ ಮಾಡಿಕೊಂಡು ಇಲ್ಲಿ ಇನ್ನೊಂದು ಪಾತ್ರೆಯನ್ನು ಇಟ್ಕೊಳ್ತಿದ್ದೇನೆ. ಇದು ಬಿಸಿಯಾಗಲಿ. ವೀಕ್ಷಕರೇ, ಇಲ್ಲಿ ಪಾತ್ರೆ ಬಿಸಿ ಆಗುವಾಗ ತುಪ್ಪ ಅಥವಾ ಎಣ್ಣೆ ನಿಮ್ಗೆ ಯಾವುದು ಬೇಕಾದರೂ ಯೂಸ್ ಮಾಡಬಹುದು. ಸ್ವಲ್ಪ ಈ ಸಿಗಡಿ ಸ್ವಲ್ಪ ಹೀಟ್ ಆದ ಕಾರಣ 1 ದೊಡ್ಡ ಚಮಚದಷ್ಟು ನಾನು ತುಪ್ಪವನ್ನು ಹಾಕೊಳ್ತಿದ್ದೇನೆ. ಮತ್ತು ಈ ಸಣ್ಣದಾಗಿ ಹೆಚ್ಚಿಟ್ಟಂತಹ ಆನಿಯನ್ ಅನ್ನು ಇದಕ್ಕೆ ಹಾಕಿದ್ದೇನೆ. ಆನಿಯನ್ ಸ್ವಲ್ಪ ಬ್ರೌನ್ ಆಗುವಾಗ ಈ ಟೊಮ್ಯಾಟೊವನ್ನು ಹಾಕೊಳ್ತಿದ್ದೇನೆ ಇದಕ್ಕೆ. ಇನ್ನು ಈ ಶುಂಠಿ ಸ್ವಲ್ಪ ಸಣ್ಣ ತುಂಡುಗಳಷ್ಟು, ಗಾರ್ಲಿಕ್, ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ದಂಟುಗಳನ್ನು ಯೂಸ್ ಮಾಡೋಣ. ಇಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಸಣ್ಣ ಉರಿ ಇರಬೇಕು. ಸ್ವಲ್ಪ ವೀಕ್ಷಕರೇ, ಇಷ್ಟ ಆಗುವಾಗ ಇಲ್ಲಿ ನೋಡಿ, ಇದು ದೊಡ್ಡ ದೊಡ್ಡ ಸಿಗಡಿ. ಆದರೆ ನಮ್ಮ ಊರಿನ ಹಾಗೆ ತುಂಬಾ ಚೆನ್ನಾಗಿ ಅಷ್ಟು ಟೇಸ್ಟ್ ಇರುವುದಿಲ್ಲಂತೆ. ಇದು ಸೌತ್ ಅಮೇರಿಕಾದಿಂದ ಬಂದಂತಹ ಎಕ್ಸ್ಪೋರ್ಟ್ ಆದಂಥದ್ದು, ವೆನೆಜುಲಾದಂತೆ. ಹಾಗಾಗಿ ನಾನು ಇದಕ್ಕೆ ಹಾಕೊಳ್ಳೋಣ. ನೋಡಿ, ಸ್ವಲ್ಪ ಟೇಸ್ಟ್ ಬರಲಿಕ್ಕೋಸ್ಕರ ಇಷ್ಟೆಲ್ಲ ನಾವು ಮಾಡ್ಕೊಳ್ಳೋದು. ಹಿಂಡಿ ಹಾಕೊಳ್ಬೇಕು, ನೀರು ಬರಬಾರ್ದು, ದೊಡ್ಡ ಉಂಟು ಮಾತ್ರ. ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಸಿಗಡಿಯನ್ನು ಹಾಕಿ ಹೀಗೆ ಸ್ವಲ್ಪ ತಿರುಗಿಸುವ. ಇನ್ನು ಸ್ವಲ್ಪ ಆನಿಯನ್ ನೋಡಿ, ಹೀಗೆ ಸ್ಲೈಸ್ ಮಾಡಿದಂತಹ ಆನಿಯನ್ ಅನ್ನು ಇದಕ್ಕೆ ಹಾಕೊಳ್ತಿದ್ದೇನೆ ನಾನು. ಹೀಗೆ ಹಾಕೊಳ್ಳೋಣ. ಇನ್ನು ಈ ಲಿಂಬೆಯ ರಸ, 1 ಚಮಚಗಳಷ್ಟು ನಮಗೆ ಲಿಂಬೆಯ ರಸ ಬೇಕು. ಲಿಂಬೆಯ ರಸವನ್ನು ಹಿಂಡಿಕೊಂಡು ಹಾಕ್ತೇನೆ. ಅಥವಾ ನಿಮ್ಮ ಹತ್ರ ಲಿಂಬೆ ಬೆಳೆದಿದ್ದು ಇದಕ್ಕೆ ಈ ಹುಳಿಯ ನೀರನ್ನು ಹಾಕಿದ್ರೆ ಇನ್ನೂ ಸಹ ಒಳ್ಳೆ ಟೇಸ್ಟ್ ಆಗಿ ಬರ್ತದೆ. ಹೀಗೆ ತಿರುಗಿಸಿಕೊಳ್ಬೇಕು. ಇನ್ನು ಇಷ್ಟು ಆಗುವಾಗ ಉಪ್ಪನ್ನು ಹಾಕೊಳ್ಳೋಣ. ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು, ನಾವು ಬಟಾಟೆಗೆ ಸಹ ಹಾಕೊಂಡಿದ್ದೇವೆ. ಈಗ ಇದಕ್ಕೆ ಬಟಾಟೆಯನ್ನು ಸೇರಿಸಲಿಕ್ಕೆ ಸಹ ಉಂಟು. ಅದರಿಂದಾಗಿ ಇದು ಮೊದಲಿಗೆ ಇದನ್ನು ಸ್ವಲ್ಪ ಅಲ್ಲಿಗೆ ನಾವು ಬೇಯಿಸಿಕೊಳ್ಳೋಣ. ಒಂದು ಸಣ್ಣ ಉರಿಯಲ್ಲಿ 10 ನಿಮಿಷಗಳ ಕಾಲ ಬೇಯಿಸಿಕೊಳ್ಳೋಣ. ವೀಕ್ಷಕರೇ, ಇದು ಫ್ರೋಸನ್ ಆದ ಕಾರಣ ಇದಕ್ಕೆ ನಾನು ಏನು ನೀರನ್ನೇ ಹಾಕಲಿಲ್ಲ. ನೋಡಿ, 5 ನಿಮಿಷಗಳ ಕಾಲ ಅದನ್ನು ಹಾಗೆ ಬೇಯಿಸಿಕೊಂಡಿದ್ದೇನೆ. ನೋಡಿ, ಏನು ಚೆನ್ನಾಗಿ ಬಂದಿದೆ ನೋಡಿ, ಎಲ್ಲ ಕರ್ಲಾಗಿ ಚೆನ್ನಾಗಿ ಬೆಂದಿತ್ತು ಹೇಳಿ ಅರ್ಥ. ಈಗ ಈ ಹೊತ್ತಿನಲ್ಲಿ ನಾನು ಹೇಳಿದರೆ ಈ ಚಿಕನ್ ಮಸಾಲೆ, ಈ ಒಂದು ಮಸಾಲ ನಾನು ಮಂಗಳೂರಿನಿಂದ ತಂದಂತಹದ್ದು. ಇದು ಕುಂದಾಪುರ ಚಿಕನ್ ಮಸಾಲ ಅಂತ ಇದರಲ್ಲಿ ಬರೆದುಂಟು. ಬಹಳ ಚೆನ್ನಾಗಿ, ಯಾವುದೇ ಒಂದು ನಾನಾ ಮಸಾಲ, ಈ SRR ಸಹ ಹಾಗೆ, ಅದು ಸಹ ಹಾಗೆ ಬಹಳ ಚೆನ್ನಾಗಿ ಬರ್ತದೆ. SRR ಮಸಾಲ ಸಹ ಹೀಗೆ ಯೂಸ್ ಮಾಡಬಹುದು, ಇದು ಸಹ ಮಾಡಬಹುದು. ಈಗ ಇದರಲ್ಲಿ ನಾನು ಈ 3 ಚಮಚಗಳಷ್ಟು ನಾನು ಈ ಮಸಾಲ, ಬೇರೆ ಯಾವ ಮಸಾಲ ಸಹ ನಾನು ಯೂಸ್ ಮಾಡ್ತಾ ಇಲ್ಲ.
3 ಚಮಚ ಮಸಾಲವನ್ನು ಹಾಕೊಳ್ತಿದ್ದೇನೆ. ಇದು 450 ಗ್ರಾಮ್ಸ್ನಷ್ಟು ಈ ಸಿಗಡಿ ಇದ್ದದ್ದು. ಇದಕ್ಕೀಗ 3 ಚಮಚ ನಾನು ಫುಲ್ಲು ದೊಡ್ಡ ಸ್ಪೂನ್ ಅಂದರೆ ಈ ಸ್ಪೂನಿನಲ್ಲಿ 3 ಚಮಚಗಳಷ್ಟು ನಾನು ಹಾಕೊಳ್ತಿದ್ದೇನೆ. ನೀರೇನು ಹಾಕಲಿಲ್ಲ, ಅದರಲ್ಲೇ ಈಗ ಇದು ಪುನಃ ಸ್ವಲ್ಪ ಹೊತ್ತು ಚೆನ್ನಾಗಿ 3 ಚಮಚ ಆಯಿತು. ಹೀಗೆ ಬಂತು ನೋಡಿ, ಕಲರ್ ನೋಡಿ. ಈ ಗ್ರೇವಿ ಇಡ್ಲಿಗಾಗಲಿ, ದೋಸೆಗಾಗಲಿ, ಶಾವಿಗೆ ಮಾಡಿದ ಶಾವಿಗೆಗಾಗಲಿ ಅಥವಾ ಕೋರ್ ರೊಟ್ಟಿಗೆ ಆಗಲಿ ಯಾವುದಕ್ಕೆ ಸಹ ಸೂಪರ್ ಕಾಂಬಿನೇಷನ್ ಆಗ್ತದೆ. ಇದು ಮಾಡಿ ಇದಕ್ಕೆ ನೀರು ಹಾಕೊಳ್ಳಿಲ್ಲ ನಾನು, ಇದರಲ್ಲೇ ಸ್ವಲ್ಪ ಫ್ರೈ ಆಗಬೇಕು. ಈ ಹೊತ್ತಿನಲ್ಲಿ ಸ್ವಲ್ಪವೇ ಸ್ವಲ್ಪ ತುಪ್ಪವನ್ನು ಇದರ ಮೇಲೆ ನಾವು ಹಾಕೊಳ್ಳ ನೋಡಿ. ತುಪ್ಪ ಅದರಲ್ಲಿ ಸ್ವಲ್ಪ ಖಾಲಿ ಆಗಿತ್ತು. ತುಪ್ಪವನ್ನು ಅಂದರೆ ಈ ಒಂದು ಸಿಗಡಿ ಸ್ವಲ್ಪ ಉಷ್ಣಾಂಶ ಹೊಂದಿರೋದ್ರಿಂದಾಗಿ ತುಪ್ಪ ಹಾಕಿದರೆ ಬಹಳ ಚೆನ್ನಾಗಿ ಆಗ್ತದೆ, ಮತ್ತೆ ಹೀಟು ಸಹ ಆಗುದಿಲ್ಲ ನೋಡಿ. ಆಯ್ತು, ಇಷ್ಟ ಆಗುವಾಗ ಉರಿ ಸ್ವಲ್ಪ ಸಣ್ಣದಿರಬೇಕು. ಇಲ್ಲಿ ನಾವು ಈ ಪೊಟ್ಯಾಟೊ ಏನು ಬೇಯಿಸಿಟ್ಟುಕೊಂಡಿದ್ದೇವೆ ನೋಡಿ, ಇದನ್ನು ನಿಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕೊಳ್ಬೇಕು. ವೆಜಿಟೇರಿಯನ್ಸ್ ಇದ್ರೆ ಇದೇ ಪೊಟ್ಯಾಟೊಕ್ಕೆ ಇದೇ ಮಸಾಲೆನ ಹಾಕಿ ಮಾಡ್ಕೊಳ್ಬೋದು ನೋಡಿ. ಇದರ ಹಾಲಿನೊಟ್ಟಿಗೆ, ಬೇಯಿಸಿದ ಹಾಲಿನೊಟ್ಟಿಗೆ ಇದನ್ನು ಸ್ವಲ್ಪ ನಾನು ವೆಜ್ ಇರುವವರೆಗೆ ಇದನ್ನು ಇಟ್ಕೊಳ್ತಿದ್ದೇನೆ. ಸಣ್ಣ ಉರಿಯಲ್ಲಿ ಈಗ ನಾವು ಇದನ್ನು 2 ನಿಮಿಷಗಳ ಕಾಲ ಹೀಗೆ ಮುಚ್ಚಿಟ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ ಒಳ್ಳೆ ಕುದ್ದಿ ದಪ್ಪ ಆಯ್ತು. ಈಗ ಇಲ್ಲಿ ಈ ಹೊತ್ತಿನಲ್ಲಿ ನಾವು ಈ ತೆಂಗಿನ ಹಾಲನ್ನು ಇದಕ್ಕೆ ಹಾಕೊಳ್ಳೋಣ. ಇನ್ನು ಸ್ವಲ್ಪ ಇದಕ್ಕೆ ನೀರನ್ನು ಹಾಕೊಂಡು ನೋಡಿ ಹೇಗೆ ಬಂತು. ಹೀಗೆ ತಿರುಗಿಸ್ಕೊಳ್ಳೋಣ. ಇಷ್ಟು ದಪ್ಪ ನಿಮಗೆ ಬೇಗಿಡದಿದ್ರೆ ನೀವು ಇನ್ನು ಸ್ವಲ್ಪ ನೀರನ್ನು ಹಾಕೊಳ್ಬೋದು. ಇದು ಸ್ವಲ್ಪ ದಪ್ಪದಲ್ಲಿ ಸ್ವಲ್ಪ ಒಳ್ಳೆದಾಗ್ತದೆ. ಅನ್ನಕ್ಕೆ ಅದು ದಪ್ಪ ಇಟ್ಟುಕೊಳ್ಳಿ. ಕೋರ್ ರೊಟ್ಟಿ ಅಥವಾ ಶೇವಿಗೆ ಅಂತ ತಿನ್ನೋದಾದ್ರೆ ಸ್ವಲ್ಪ ತೆಳುವಾಗಿ ಮಾಡಿಕೊಳ್ಳಿ. ಹೇಗೆ ಬಂತು ನೋಡಿ. ಇದನ್ನು ಒಂದೇ ಒಂದು ನಿಮಿಷ, ಕೇವಲ 1 ನಿಮಿಷ, ಒಂದೇ ಸಣ್ಣ ಕುದಿ ಸಾಕು. ಇನ್ನು ವೀಕ್ಷಕರೇ, ಇಲ್ಲಿ ನೋಡಿ ಒಂದು ಒಳ್ಳೆ ಕುದಿ ಬಂತು. ಆಫ್ ಮಾಡ್ಕೊಳ್ತಿದ್ದೇನೆ. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಇದರ ಮೇಲೆ ಉದುರಿಸಿಕೊಳ್ಳೋಣ. ಸಾಕು, ಇಷ್ಟಾದ್ರೆ ಸಾಕು. ಇನ್ನು ಸರ್ವಿಂಗ್ ಟೈಮ್, ಸರ್ವ್ ಮಾಡೋಣ. ಮಿತ್ರರೇ, ಇಲ್ಲಿ ನೋಡಿ ಇದು ಆಫ್ ಮಾಡಿಕೊಂಡ್ರೆ ಸಹ ಇಂಡಕ್ಷನ್ ಆದ್ರಿಂದ ಇನ್ನೂ ಸ್ವಲ್ಪ ಕುದಿ 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 ಬರ್ತಾ ಉಂಟು. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಇದು ಕೋರ್ ರೊಟ್ಟಿಯೊಟ್ಟಿಗಂತೂ ಸೂಪರ್ ಆಗಿ ಬರ್ತದೆ. ಸ್ವಲ್ಪ ಕೋರ್ ರೊಟ್ಟಿ ಸಹ ಹಾಕೊಂಡು ನಾವು ತೆಗೆದುಕೊಳ್ಳೋಣ. ಇಲ್ಲಿ ಬಟಾಟೆ ಮತ್ತು ಸಿಗಡಿಯ ಪದಾರ್ಥ ರೆಡಿಯಾಗಿದೆ ನೋಡಿ. ಸಿಗಡಿಗಳೆಲ್ಲ ಎಷ್ಟು ದೊಡ್ಡ ದೊಡ್ಡದಾಗಿ ಹೀಗೆ ಉಂಟು ನೋಡಿ. ಆ ಬಟಾಟೆಯನ್ನು ಯಾವಾಗಲೂ ನಾವು ತೆಂಗಿನ ಹಾಲಲ್ಲಿ ಯಾವುದೇ ಹೀಗೆ ಮಾಡಿದ್ರೆ ಸಹ ಬೇಯಿಸಿಕೊಂಡ್ರೆ ಬಹಳ ಸೂಪರ್ ಆಗಿ ಬರ್ತದೆ. ವೀಕ್ಷಕರೇ, ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ವೀಕ್ಷಕರೇ, ಸಿಗಡಿಯ ಗ್ರೇವಿ ಅದರೊಟ್ಟಿಗೆ ಯಾವುದೇ ಆಗ್ತದೆ. ಅದು ಈ ಕೋರೊಟ್ಟಿ ಆಗ್ಬೇಕಂತಿಲ್ಲ, ಈ ಇಡ್ಲಿ ಆಗ್ತದೆ, ದೋಸೆ ಆಗ್ತದೆ, ಚಪಾತಿ ಆಗ್ತದೆ, ನೀರ್ ದೋಸೆ ಸಹ ಸೂಪರ್ ಆಗಿ ಬರ್ತದೆ. ಹಾಗಾದ್ರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.
ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದ.